ಓಂ ಶಾಂತಿ. ತಾರೀಕು 24/8/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಸಂಗಮ ಯುಗದಲ್ಲಿ ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದರ ಸ್ಮರಣೆ ಮಾಡಿ ಅದರಿಂದ ಸದಾ ಹರ್ಷಿತರಾಗಿರುತ್ತೀರಿ. ಪ್ರಶ್ನೆ: ಸದಾ ಹಗೂರವಾಗಿರಲು ಯಾವ ಯುಕ್ತಿ ಇದೆ? ಯಾವ ಸಾಧನವನ್ನು ತಮ್ಮದನ್ನಾಗಿ ಮಾಡಿಕೊಂಡಾಗ ಖುಷಿಯಲ್ಲಿರಲು ಸಾಧ್ಯ? ಉತ್ತರ: ಸದಾ ಹಗೂರವಾಗಿರಲು ಈ ಜನ್ಮದಲ್ಲಿ ಯಾವ ಯಾವ ಪಾಪಗಳಾಗಿದೆಯೋ ಅವೆಲ್ಲವನ್ನೂ ಅವಿನಾಶಿ ಸರ್ಜನ್ನಿನ ಮುಂದಿಡಬೇಕು. ಬಾಕಿ ಜನ್ಮ ಜನ್ಮಾಂತರದ ಪಾಪವು ಯಾವುದು ತಲೆಯ ಮೇಲಿದೆ, ಅದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿರಿ. ನೆನಪಿನಿಂದಲೇ ಪಾಪಗಳು ನಾಶವಾಗುತ್ತವೆ ಮತ್ತು ಖುಷಿ ಇರುತ್ತದೆ. ತಂದೆಯ ನೆನಪಿನಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಿಮಗೆ ಸ್ಮೃತಿಯು ಬಂದಿದೆ. ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ರಾಜ್ಯಭಾರ ಮಾಡುತ್ತಿದ್ದೆವು. ಅವಶ್ಯಕವಾಗಿ ವಿಶ್ವದ ಮಾಲೀಕರಾಗಿದ್ದೆವು. ಆ ಸಮಯದಲ್ಲಿ ಬೇರೆ ಯಾವ ಧರ್ಮವಿರಲಿಲ್ಲ. ನಾವೇ ಸತ್ಯಯುಗದಿಂದ ಹಿಡಿದು 84 ಜನ್ಮಗಳನ್ನು ಪಡೆದುಕೊಂಡೆವು. ಚಕ್ರವನ್ನು ಪೂರ್ಣ ಮಾಡಿದೆವು. ಈಗ ಇಡೀ ವೃಕ್ಷದ ಸ್ಮೃತಿಯು ಬಂದಿದೆ. ನಾವು ದೇವತೆಗಳಾಗಿದ್ದೆವು. ನಂತರ ರಾವಣನ ರಾಜ್ಯದಲ್ಲಿ ಬಂದಿದ್ದರಿಂದ ದೇವಿ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯವಾಗಲಿಲ್ಲ. ಆದ್ದರಿಂದ ಬೇರೆ ಧರ್ಮವನ್ನೇ, ಹಿಂದೂ ಧರ್ಮವನ್ನು ನಮ್ಮದೆಂದು ತಿಳಿದುಕೊಂಡೆವು. ಬೇರೆ ಯಾರ ಧರ್ಮವೂ ಬದಲಾಗುವುದಿಲ್ಲ. ಕ್ರಿಸ್ತನದು ಕ್ರಿಶ್ಚಿಯನ್ ಧರ್ಮ, ಬುದ್ಧನದು ಬೌದ್ಧ ಧರ್ಮ ನಡೆದು ಬರುತ್ತದೆ. ಬುದ್ಧನು ಬಂದು ಧರ್ಮ ಸ್ಥಾಪನೆ ಮಾಡಿದನೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ನಮ್ಮ ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದರು, ಯಾವಾಗಿನಿಂದ ಪ್ರಾರಂಭವಾಯಿತು ಎನ್ನುವುದು ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಇಡೀ ಸೃಷ್ಟಿ ಚಕ್ರದ ಜ್ಞಾನ ಮಕ್ಕಳಿಗೆ ತಿಳಿದಿದೆ. ಇದಕ್ಕೆ ಜ್ಞಾನ ವಿಜ್ಞಾನವೆಂದು ಹೇಳುತ್ತಾರೆ. ಅವರು ವಿಜ್ಞಾನ ಭವನವೆಂದು ಹೆಸರಿಟ್ಟಿದ್ದಾರೆ. ಆದರೆ ತಂದೆಯು ಅದರ ಅರ್ಥವನ್ನು ತಿಳಿಸುತ್ತಾರೆ. ಜ್ಞಾನ ವಿಜ್ಞಾನವೆಂದರೆ ಜ್ಞಾನ ಮತ್ತು ಯೋಗವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ನಮಗೂ ತಿಳಿದಿರಲಿಲ್ಲ, ನಾಸ್ತಿಕರಾಗಿದ್ದೆವು. ಸತ್ಯಯುಗದಲ್ಲಿ ಈ ಜ್ಞಾನವಿರಲು ಸಾಧ್ಯವಿಲ್ಲ. ಈಗ ನಿಮಗೆ ಶಿಕ್ಷಕರು ಓದಿಸಿದ್ದಾರೆ. ಓದಿದರೆ ನಿಮಗೆ ರಾಜ್ಯಭಾಗ್ಯವು ಸಿಗುತ್ತದೆ. ಏಕೆಂದರೆ ನೀವು ಇರುವುದಕ್ಕಾಗಿಯೇ ಹೊಸ ಸೃಷ್ಟಿಯು ಬೇಕು. ಹಳೆಯ ಸೃಷ್ಟಿಯಲ್ಲಿ ಪವಿತ್ರ ದೇವಿ ದೇವತೆಗಳು ಪಾದವನ್ನು ಇಡಲು ಸಾಧ್ಯವಿಲ್ಲ. ತಂದೆಯು ಬಂದು ನಿಮಗಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ನಮಗಾಗಿ ವಿನಾಶವಾಗಲೇಬೇಕಾಗಿದೆ. ಕಲ್ಪ ಕಲ್ಪಾಂತರ ನಾವು ಈ ಪಾತ್ರ ಅಭಿನಯಿಸುತ್ತೇವೆ. ತಂದೆಯು ಕೇಳುತ್ತಾರೆ, ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ? ಆಗ ಹೇಳುತ್ತಾರೆ, ಬಾಬಾ, ಪ್ರತಿ ಕಲ್ಪವೂ ತಮ್ಮಿಂದ ರಾಜ್ಯಭಾಗ್ಯ ಪಡೆಯಲು ಮಿಲನ ಮಾಡುತ್ತೇವೆ. ಕಲ್ಪದ ಮೊದಲು ಬೇಹದ್ದಿನ ಸುಖದ ರಾಜ್ಯಭಾಗ್ಯವು ಸಿಕ್ಕಿತ್ತು. ಈಗ ಯಾವುದೆಲ್ಲ ಮಾತುಗಳು ಸ್ಮೃತಿಗೆ ಬಂದಿದೆಯೋ ಅದರ ಸ್ಮರಣೆ ಮಾಡಬೇಕು. ಇದಕ್ಕೆ ತಂದೆಯು ಸ್ವದರ್ಶನ ಚಕ್ರವೆಂದು ಹೇಳುತ್ತಾರೆ. ನಾವು ಮೊದಲು ಸತೋಪ್ರಧಾನರಾಗಿದ್ದೆವು. ಇದು ಸಹ ನಿಮಗೆ ಸ್ಮೃತಿ ಬಂದಿದೆ. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದ ಪಾತ್ರವು ಸಿಕ್ಕಿದೆ. ನಾವು ಆತ್ಮರು ಸೂಕ್ಷ್ಮ ಅವಿನಾಶಿಯಾಗಿದ್ದೇವೆ. ಅದರಲ್ಲಿನ ಪಾತ್ರವು ಅವಿನಾಶಿಯಾಗಿದೆ. ಅದು ನಡೆಯುತ್ತಲೇ ಇರುತ್ತದೆ. ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ಇದರಲ್ಲಿ ಹೊಸ ಮಾತು ಸೇರ್ಪಡೆ ಆಗುವುದು ಇಲ್ಲ. ಅಥವಾ ಇರುವುದರಲ್ಲಿ ಯಾವುದನ್ನೂ ತೆಗೆದುಹಾಕಲು ಸಾಧ್ಯವಿಲ್ಲ. ಯಾರೂ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಕೆಲವರು ಮುಕ್ತಿಯನ್ನು ಬಯಸುತ್ತಾರೆ. ಮುಕ್ತಿ ಬೇರೆ, ಮೋಕ್ಷ ಬೇರೆಯಾಗಿದೆ. ಇದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ಸ್ಮೃತಿಯಲ್ಲಿದ್ದಾಗ ಅನ್ಯರಿಗೂ ಸ್ಮೃತಿ ತರಿಸಲು ಸಾಧ್ಯ. ನಿಮ್ಮ ವ್ಯಾಪಾರವೇ ಆಗಿದೆ. ತಂದೆಯು ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದನ್ನು ಬೇರೆಯವರಿಗೂ ಸ್ಮೃತಿ ತರಿಸಿರಿ. ಆಗ ಶ್ರೇಷ್ಠ ಪದವಿ ಸಿಗುತ್ತದೆ. ಶ್ರೇಷ್ಠ ಪದವಿಗಾಗಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ.
ಮುಖ್ಯ ಪರಿಶ್ರಮವು ಯೋಗದ್ದಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ತಂದೆಯ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಈಗ ನೀವು ಮನುಷ್ಯರಿಂದ ದೇವತೆಯಾಗುವ ವಿದ್ಯೆಯನ್ನು ಕಲಿಯುತ್ತಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಪುನಃ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ. ಅದರ ಹೆಸರೇ ಆಗಿದೆ ಅಮರಲೋಕ. ಇದು ಮೃತ್ಯುಲೋಕವಾಗಿದೆ. ಇಲ್ಲಿ ಆಕಸ್ಮಿಕವಾಗಿ ಕುಳಿತಿದ್ದಂತೆ ಮೃತ್ಯು ಬರುತ್ತದೆ. ಅಲ್ಲಿ ಮೃತ್ಯುವಿನ ಹೆಸರು ಗುರುತು ಇರುವುದಿಲ್ಲ. ಏಕೆಂದರೆ ವಾಸ್ತವದಲ್ಲಿ ಆತ್ಮವನ್ನು ಮೃತ್ಯು ಕಬಳಿಸುವುದಿಲ್ಲ. ಆತ್ಮವು ಯಾವುದೇ ಸಿಹಿಯಾದ ಪದಾರ್ಥವೇನು? ನಾಟಕದ ಅನುಸಾರ ಸಮಯವು ಬಂದಾಗ ಆತ್ಮವು ಹೊರಟು ಹೋಗುತ್ತದೆ. ಯಾವ ಸಮಯದಲ್ಲಿ ಯಾರು ಹೋಗಬೇಕಾಗಿದೆ ಅವರೇ ಹೋಗುತ್ತಾರೆ. ಮೃತ್ಯುವೇನು ಹಿಡಿದುಕೊಳ್ಳುವುದಿಲ್ಲ. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದುಕೊಳ್ಳುತ್ತದೆ. ವಾಸ್ತವದಲ್ಲಿ ಮೃತ್ಯು ಎಂದರೆ ಇನ್ನೇನೂ ಇಲ್ಲ. ಇದಂತೂ ಕೇವಲ ಕಥೆಗಳನ್ನು ಬರೆದಿದ್ದಾರೆ. ಸತ್ಯಯುಗವು ಅಮರಲೋಕವಾಗಿದೆ. ಅಲ್ಲಿ ನಿರೋಗಿ ಶರೀರವಿರುತ್ತದೆ. ಸತ್ಯಯುಗದಲ್ಲಿ ಭಾರತವಾಸಿಗಳ ಆಯಸ್ಸು ದೀರ್ಘವಾಗಿತ್ತು. ಯೋಗಿಗಳಾಗಿದ್ದರು. ಯೋಗಿ ಮತ್ತು ಭೋಗಿಯ ಅಂತರವೂ ಸಹ ಈಗ ತಿಳಿಯುತ್ತದೆ. ಈಗ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ಎಷ್ಟು ನೀವು ಯೋಗದಲ್ಲಿರುತ್ತೀರಿ ಅಷ್ಟು ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಆಯಸ್ಸು ವೃದ್ಧಿಯಾಗುತ್ತದೆ. ಯಥ ರಾಜ ರಾಣಿ ತಥಾ ಎಲ್ಲರ ಆಯಸ್ಸು ಪೂರ್ಣವಾದ ಮೇಲೆ ಪ್ರಜೆಗಳು ಹೀಗೆಯೇ ಆಗುತ್ತದೆ. ಆದರೆ ಪದವಿಯಲ್ಲಿ ಅಂತರವಿರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ಸ್ವದರ್ಶನ ಚಕ್ರಧಾರಿ ಮಕ್ಕಳೇ, ಈ ಅಲಂಕಾರಗಳು ನಿಮ್ಮದಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ನೀವು ಕಮಲ ಪುಷ್ಪ ಸಮಾನರಾಗಿರುತ್ತೀರಿ. ನಿಮ್ಮ ವಿನಃ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇವೆಂದು ಸ್ಮೃತಿಗೆ ಬಂದಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಿಮ್ಮದೆಲ್ಲವನ್ನೂ ಅವಿನಾಶಿ ಸರ್ಜನ್ನಿನ ಮುಂದಿಡಿ. ಆಗ ಹಗೂರರಾಗುತ್ತೀರಿ. ಬಾಕಿ ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಲು ಯೋಗದಲ್ಲಿರಬೇಕು. ಯೋಗದಿಂದಲೇ ಪಾಪವು ಭಸ್ಮವಾಗುತ್ತದೆ ಮತ್ತು ಖುಷಿಯಲ್ಲಿರುತ್ತೀರಿ. ತಂದೆಯ ನೆನಪಿನಿಂದ ಸತೋಪ್ರಧಾನರಾಗುತ್ತೀರಿ. ನಾವು ನೆನಪಿನಿಂದ ಈ ರೀತಿಯಾಗುತ್ತೇವೆಂದು ಗೊತ್ತಾದರೆ ಯಾರು ತಾನೇ ನೆನಪು ಮಾಡುವುದಿಲ್ಲ. ಆದರೆ ಇದು ಯುದ್ಧದ ಮೈದಾನವಾಗಿದೆ. ಆದ್ದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರಮ ಪಡಬೇಕಾಗುತ್ತದೆ. ಮಕ್ಕಳಿಗೆ ಈ ಸ್ಮೃತಿಯು ಬಂದಿದೆ. ಬೇಹದ್ದಿನ ತಂದೆಯಿಂದ ಶ್ರೇಷ್ಠಾತಿಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೇವೆ. ಕಲ್ಪ ಕಲ್ಪವೂ ಪಡೆಯುತ್ತೇವೆ. ನಿಮ್ಮ ಬಳಿ ಅನೇಕರು ಬರುತ್ತಾರೆ. ಬಂದು ಮನ್ಮನಾಭವದ ಮಂತ್ರವನ್ನು ಪಡೆದುಕೊಳ್ಳುತ್ತಾರೆ. ಮನ್ಮನಾಭವದ ಅರ್ಥವೇ ಆಗಿದೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು. ಇದು ಮಹಾನ್ ಆತ್ಮಗಳಾಗಲು ಮಹಾಮಂತ್ರವಾಗಿದೆ. ಅವರೇನು ಮಹಾತ್ಮರಲ್ಲ. ವಾಸ್ತವದಲ್ಲಿ ಕೃಷ್ಣನಿಗೆ ಮಹಾತ್ಮ ಎಂದು ಹೇಳಬಹುದು. ಏಕೆಂದರೆ ಕೃಷ್ಣನು ಪವಿತ್ರನಾಗಿದ್ದಾನೆ. ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ. ದೇವತೆಗಳದ್ದು ಪ್ರವೃತ್ತಿ ಮಾರ್ಗವಾಗಿದೆ. ಸನ್ಯಾಸಿಗಳದು ನಿವೃತ್ತಿ ಮಾರ್ಗವಾಗಿದೆ. ಸ್ತ್ರೀಯರು ಪೆಟ್ಟು ತಿನ್ನಲು ಸಾಧ್ಯವಿಲ್ಲ. ಸ್ತ್ರೀಯರನ್ನು ಸಹ ಸನ್ಯಾಸಿಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಅವರ ಪವಿತ್ರತೆಯಿಂದ ಭಾರತವು ಅಲ್ಪ ಸ್ವಲ್ಪ ಉಳಿದುಕೊಂಡಿದೆ. ಹೇಗೆ ಹಳೆಯ ಮನೆಯನ್ನು ಗುಡಿಸಿ ಸಾರಿಸಿದಾಗ ಹೊಸದಾಗಿ ಕಾಣಿಸುತ್ತದೆ, ಹಾಗೆಯೇ ಸನ್ಯಾಸಿಗಳು ಸಹ ಸುಡುತ್ತಿರುವ ಭಾರತವನ್ನು ಸ್ವಲ್ಪ ತಣ್ಣಗೆ ಮಾಡುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಆ ಧರ್ಮವೇ ಬೇರೆಯಾಗಿದೆ. ಕೇವಲ ಪವಿತ್ರವಾಗಿರುತ್ತಾರೆ. ಭಾರತ ಖಂಡದಲ್ಲಿಯೇ ಇಷ್ಟು ದೇವಿ ದೇವತೆಗಳ ಮಂದಿರಗಳಿವೆ. ಭಕ್ತಿ ಇದೆ. ಇದು ಸಹ ಆಟವಾಗಿದೆ. ಇದರ ವೃತ್ತಾಂತವನ್ನು ನೀವು ತಿಳಿಸುತ್ತೀರಿ. ಭಕ್ತಿ ಮಾರ್ಗಕ್ಕಾಗಿ ಬೇಕಲ್ಲವೇ? ಒಬ್ಬ ಶಿವನಿಗೆ ಎಷ್ಟೊಂದು ಹೆಸರುಗಳನ್ನಿಟ್ಟಿದ್ದಾರೆ. ಹೆಸರಿನ ಮೇಲೆ ಮಂದಿರವಾಗುತ್ತಾ ಹೋಗಿದೆ. ಅನೇಕಾನೇಕ ಮಂದಿರಗಳಿವೆ. ಎಷ್ಟು ಖರ್ಚಾಗುತ್ತದೆ, ಆದರೆ ಸಿಗುವುದು ಅಲ್ಪ ಕಾಲದ ಸುಖವು ಮಾತ್ರ. ಎಷ್ಟು ಹಣ ತೊಡಗಿಸುತ್ತಾರೆ. ಮೂರ್ತಿಗಳು ಹೊಡೆದು ಹೋಗುತ್ತವೆ. ಅಲ್ಲಂತೂ ಮಂದಿರ ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ. ಇದು ಸಹ ಸ್ಮೃತಿಗೆ ಬಂದಿದೆ. ಅರ್ಧ ಕಲ್ಪ ಭಕ್ತಿಯು ನಡೆಯುತ್ತದೆ.
ಇನ್ನೂ ಅರ್ಧ ಕಲ್ಪ ಭಕ್ತಿಯ ಹೆಸರು ಇರುವುದಿಲ್ಲ. ತಂದೆಯು ಈ ವಿಭಿನ್ನ ವೃಕ್ಷದ ಸ್ಮೃತಿ ತರಿಸುತ್ತಾರೆ. ಕೇವಲ ಕಲಿಯುಗದ ಆಯಸ್ಸು 40,000 ವರ್ಷಗಳಾದರೆ ಕ್ರಿಶ್ಚಿಯನ್ ಮೊದಲಾದವರ ಆಯಸ್ಸು ಬಹಳ ಹೆಚ್ಚಾಗಬೇಕು. ತಂದೆಯು ತಿಳಿಸುತ್ತಾರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಇಷ್ಟೇ ಪರಿಮಿತಿ ಇದೆ. ಇದು ನಿಮಗೆ ಗೊತ್ತಿದೆ. ಕೃಷ್ಣನಿಗೆ ಎಷ್ಟು ಸಮಯವಾಯಿತು? ಇಂತಹ ಧರ್ಮದವರಿಗೆ ಇಷ್ಟು ಸಮಯವಾಯಿತು. ಧರ್ಮ ಸ್ಥಾಪನೆ ಮಾಡಿದರು, ಆದರೆ ಪುನಃ ಹೋಗುವುದು ಯಾವಾಗ ಇದು ಗೊತ್ತಿಲ್ಲ. ಕಲ್ಪದ ಆಯುಷ್ಯವನ್ನೇ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ವಿನಾಶದ ತಯಾರಿ ಆಗುತ್ತಿದೆ. ಅವರದು ಸೈನ್ಸ್, ನಿಮ್ಮದು ಸೈಲೆನ್ಸ್. ನೀವು ಎಷ್ಟು ಸೈಲೆನ್ಸ್ ನಲ್ಲಿರುತ್ತೀರೋ ಅಷ್ಟು ವಿನಾಶಕ್ಕಾಗಿ ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ದಿನ ಪ್ರತಿದಿನ ಆಧುನಿಕ ವಸ್ತುಗಳು ಮಾಡುತ್ತಾರೆ. ನಿಮಗೆ ಖುಷಿಯಾಗುತ್ತದೆ. ನಮಗಾಗಿ ತಂದೆ ಹೊಸ ಪ್ರಪಂಚವನ್ನು ಮಾಡಲು ಬಂದಿದ್ದಾರೆ. ಈಗ ನಾವು ಹಳೆಯ ಪ್ರಪಂಚದಲ್ಲಿರುತ್ತೇವೆಯೇ? ತಂದೆಯದು ಚಮತ್ಕಾರವಾಗಿದೆ. ಬಾಬಾ ತಾವು ಸ್ವರ್ಗ ಸ್ಥಾಪನೆ ಮಾಡುವುದು ಸಹ ಚಮತ್ಕಾರವಾಗಿದೆ ಎಂದು ನಿಮಗೆ ಎಲ್ಲವೂ ಈಗ ಸ್ಮೃತಿಗೆ ಬಂದಿದೆ. ಮನುಷ್ಯರು ರಚಯಿತ ಮತ್ತು ರಚನೆಯ ಆದಿಮಧ್ಯ ಅಂತ್ಯವನ್ನೇ ತಿಳಿದುಕೊಂಡಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ನೀವು ಎಷ್ಟು ಪ್ರಕಾಶದಲ್ಲಿರುವಿರಿ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ಅಂದಾಗ ಅಂತರವಾಯಿತಲ್ಲವೇ? ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟಾಗ ಅಜ್ಞಾನದ ಅಂಧಕಾರ ವಿನಾಶವಾಯಿತು. ಭಕ್ತಿ ಮಾಡುವವರು ಜ್ಞಾನವನ್ನು ತಿಳಿದುಕೊಂಡಿಲ್ಲ. ಈಗ ನೀವು ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ, ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ. ಈಗ ಪೂರ್ಣ ಸ್ಮೃತಿಯು ಬಂದಿದೆ. ಭಕ್ತಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಮುಕ್ತಾಯವಾಗುತ್ತದೆ? ತಂದೆಯು ಯಾವಾಗ ಮುಕ್ತಿ ಕೊಡುತ್ತಾರೆ, ಯಾವಾಗ ಪೂರ್ಣವಾಗುತ್ತದೆ ಎನ್ನುವುದು ಸ್ಮೃತಿಗೆ ಬಂದಿದೆ. ನಂಬರ್ ವಾರ್ ಇದ್ದೇ ಇದೆ. ಕೆಲವರಿಗೆ ಬಹಳ ಸ್ಮೃತಿಯು ಬಂದಿದೆ, ಕೆಲವರಿಗೆ ಕಡಿಮೆ. ಯಾರಿಗೆ ಬಹಳ ಸ್ಮೃತಿ ಬಂದಿದೆ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಸ್ಮೃತಿ ಇದ್ದಾಗ ಅದನ್ನು ಅನ್ಯರಿಗೆ ತಿಳಿಸುತ್ತಾರೆ. ವಿಚಿತ್ರವಾದ ಸ್ಮೃತಿಯಾಗಿದೆಯಲ್ಲವೇ? ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು? ಜಪ, ತಪ, ಭಕ್ತಿ, ತೀರ್ಥಯಾತ್ರೆ ಮಾಡುವುದು, ತಲೆ ಬಾಗುವುದು, ಹೀಗೆ ಮಾಡುತ್ತಾ ಹಣೆಯೇ ಸವೆದು ಹೋಯಿತು. ಭಕ್ತಿಯ ಸ್ಮೃತಿ ಮತ್ತು ಜ್ಞಾನದ ಸ್ಮೃತಿಯಲ್ಲಿ ಎಷ್ಟೊಂದು ಅಂತರವಿದೆ. ನೀವೀಗ ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ, ಏಕೆಂದರೆ ಪ್ರಾರಂಭದಿಂದ ಭಕ್ತಿ ಮಾಡಿದ್ದೀರಿ. ನಿಮಗೆ ತಿಳಿದಿದೆ, ನಾವೇ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಮಾಡಿದೆವು, ನಂತರ ದೇವತೆಗಳ ಭಕ್ತಿ ಮಾಡಿದೆವು. ಬೇರೆ ಯಾರಿಗೂ ಈ ಸ್ಮೃತಿ ಇಲ್ಲ. ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಭಕ್ತಿ ಮೊದಲಾದುವುದರ ಸ್ಮೃತಿ ಇದೆ. ಅರ್ಧ ಕಲ್ಪ ಭಕ್ತಿ ಮಾಡುತ್ತಾ ಇಳಿಯುತ್ತಲೇ ಬಂದೆವು. ಈಗ ದುಃಖದ ಪರ್ವತಗಳು ಬೀಳುವುದಿದೆ. ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕು. ಇವು ಬೀಳುವುದಕ್ಕಿಂತ ಮೊದಲು ನಾವು ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕು. ಎಲ್ಲರಿಗೆ ನೀವು ಇದನ್ನೇ ತಿಳಿಸುತ್ತೀರಿ. ನಿಮ್ಮ ಬಳಿ ಸಾವಿರಾರು ಮಂದಿ ಬರುತ್ತಾರೆ. ನೀವು ಸಹೋದರ ಸಹೋದರಿಯರಿಗೆ ಮಾರ್ಗವನ್ನು ತಿಳಿಸುವ ಪರಿಶ್ರಮ ಪಡುತ್ತೀರಿ. ಈಗ ಜ್ಞಾನ ಮತ್ತು ಭಕ್ತಿಯ ಸ್ಮೃತಿಯು ಬಂದಿದೆ ಅಂದರೆ ನೀವು ಪೂರ್ಣ ನಾಟಕವನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಯಾರೆಷ್ಟು ಚೆನ್ನಾಗಿ ತಿಳಿದುಕೊಳ್ಳುವರೋ ಅವರು ಬೇರೆಯವರಿಗೆ ತಿಳಿಸುವರು ಕೂಡ. ಮಕ್ಕಳೇ ತಿಳಿಸಿಕೊಡಬೇಕಾಗಿದೆ. ಗಾಯನವೂ ಇದೆಯಲ್ಲವೇ? ಮಕ್ಕಳಿಂದ ತಂದೆಯ ಪ್ರಸಿದ್ಧಿ ಆಗುತ್ತದೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನಂತರ ಮಕ್ಕಳು ತಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸುತ್ತೀರಿ, ಆತ್ಮರಿಗೆ ತಿಳಿಸುತ್ತೀರಿ ಅಲ್ಲವೇ? ಭಕ್ತಿಯಿಂದ ಈ ಜ್ಞಾನವು ಸಂಪೂರ್ಣ ಭಿನ್ನವಾಗಿದೆ. ಒಬ್ಬ ಭಗವಂತನು ಬಂದು ಎಲ್ಲಾ ಭಕ್ತರಿಗೆ ಫಲವನ್ನು ಕೊಡುತ್ತಾರೆಂದು ಗಾಯನವೂ ಇದೆಯಲ್ಲವೇ? ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲಾ ಮಕ್ಕಳನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈ ಕಲ್ಪಕಲ್ಪದ ಜ್ಞಾನವು ನಿಮಗೆ ಈಗ ಬರುತ್ತದೆ. ಸತ್ಯಯುಗದಲ್ಲಿ ಇರುವುದೇ ಇಲ್ಲ. ನೀವು ಪತೀತರಾಗುತ್ತೀರೆಂದರೆ ಪಾವನರನ್ನಾಗಿ ಮಾಡಲು ತಂದೆಯು ನಿಮಗಾಗಿ ಎಷ್ಟೊಂದು ಶ್ರಮ ಪಡುತ್ತಾರೆ. ಆದ್ದರಿಂದ ಗಾಯನವಿದೆ, ಅರ್ಪಣೆಯಾಗುವೆನು ಎಂದು. ಯಾರಿಗೆ?
ತಂದೆಗೆ ಅರ್ಪಣೆಯಾಗಬೇಕು. ಇವರು ಬ್ರಹ್ಮ ಹೇಗೆ ಅರ್ಪಣೆಯಾದರು ಎಂದು ತಂದೆಯು ಉದಾಹರಣೆ ಕೊಡುತ್ತಾರೆ. ಅಂದ ಮೇಲೆ ಇವರನ್ನು ಅನುಸರಿಸಿರಿ. ಇವರೇ ಪುನಃ ಲಕ್ಷ್ಮೀನಾರಾಯಣರಾಗುತ್ತಾರೆ. ಇಷ್ಟು ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಈ ರೀತಿ ಅರ್ಪಣೆಯಾಗಬೇಕು. ಸಾಹುಕಾರರೆಂದು ಅರ್ಪಣೆಯಾಗುವುದಿಲ್ಲ. ಇಲ್ಲಿಯಂತೂ ಅರ್ಪಣೆಯಾಗಬೇಕಾಗುತ್ತದೆ. ಅಂದ ಮೇಲೆ ಸಾಹುಕಾರರಿಗೆ ಅವಶ್ಯವಾಗಿ ಸ್ಮೃತಿಗೆ ಬರುತ್ತದೆಯಾದ್ದರಿಂದಲೇ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ ಎನ್ನುವ ಗಾಯನ ಇದೆಯಲ್ಲವೇ. ಇಷ್ಟು ಹಣವನ್ನು ಏನು ಮಾಡುತ್ತಾರೆ? ಯಾರು ತೆಗೆದುಕೊಳ್ಳುವವರೇ ಇರುವುದಿಲ್ಲ. ಏಕೆಂದರೆ ಎಲ್ಲವೂ ಸಮಾಪ್ತಿಯಾಗುವುದಿದೆ. ನಾನು ಸಹ ತೆಗೆದುಕೊಂಡು ಏನು ಮಾಡಲಿ? ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ. ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತು ಸತ್ತಂತೆ. ಈ ಹಣ ಅಂತಸ್ತು ಏನೂ ಇರುವುದಿಲ್ಲ. ಬಾಕಿ ಗರುಡ ಪುರಾಣದಲ್ಲಿ ಪಾಪ ಮಾಡದಿರಲು ಭಯಾನಕ ಮಾತುಗಳನ್ನು ಬರೆದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಈ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ. ರಾವಣ ರಾಜ್ಯವಿರುವಾಗ ಅರ್ಧ ಕಲ್ಪ ಭಕ್ತಿ ಮಾರ್ಗವು ನಡೆಯುತ್ತದೆ. ರಾವಣನನ್ನು ಯಾವಾಗಿನಿಂದ ಸುಡುತ್ತೀರೆಂದು ಯಾರನ್ನಾದರೂ ಕೇಳಿ, ಆಗ ಅವರು ಪರಂಪರೆಯಿಂದ ಎಂದು ಹೇಳುತ್ತಾರೆ. ಅರೆ, ಪರಂಪರೆಯಿಂದಂತೂ ರಾವಣನು ಇರುವುದಿಲ್ಲ. ತಿಳಿಯದಿರುವ ಕಾರಣ ಪರಂಪರೆಯಿಂದ ಎಂದು ಹೇಳುತ್ತಾರೆ. ರಾವಣ ರಾಜ್ಯ ಯಾವಾಗಿನಿಂದ ಪ್ರಾರಂಭವಾಗುತ್ತದೆ ಎಂದು ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ. ರಚಯಿತ ಮತ್ತು ರಚನೆಯ ರಹಸ್ಯವನ್ನು ನೀವು ತಿಳಿದುಕೊಂಡಿರುವಿರಿ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತದೆ. ಈಗ ಪರಸ್ಪರ ಇದೇ ಎಚ್ಚರಿಕೆಯನ್ನು ಕೊಡುತ್ತೀರಿ. ಜೊತೆಯಲ್ಲಿ ತಿರುಗಾಡಲು ಓಡಾಡಲು ಹೋದಾಗ ಸಹ ಇದೇ ಮಾತುಗಳನ್ನಾಡಿರಿ. ನಿಮ್ಮ ಗುಂಪೆಲ್ಲವೂ ಈ ನೆನಪಿನಲ್ಲಿದ್ದು ಓಡಾಡಿದರೆ ನಿಮ್ಮ ಶಾಂತಿಯ ಪ್ರಭಾವವು ಬಹಳ ಆಗುತ್ತದೆ. ಪಾದ್ರಿಗಳು ಸಹ ಬಹಳ ಶಾಂತಿಯಲ್ಲಿದ್ದು ಕ್ರಿಸ್ತನ ನೆನಪಿನಲ್ಲಿ ಹೋಗುತ್ತಾರೆ. ಯಾರ ಕಡೆಯೂ ನೋಡುವುದಿಲ್ಲ. ನೀವಂತೂ ಹೆಚ್ಚು ನೆನಪಿನಲ್ಲಿರಬಹುದು, ಏಕೆಂದರೆ ಜಂಜಾಟವಿಲ್ಲ. ಬಹಳ ಒಳ್ಳೆಯ ವಾಯುಮಂಡಲವಿದೆ. ಹೊರಗಡೆ ಬಹಳ ಚೀಚಿ ವಾಯುಮಂಡಲವಿದೆ. ಆದ್ದರಿಂದ ಸನ್ಯಾಸಿಗಳ ಆಶ್ರಮವೂ ಸಹ ಬಹಳ ದೂರವಿರುತ್ತದೆ. ನಿಮ್ಮದಂತೂ ಬೇಹದ್ದಿನ ಸನ್ಯಾಸವಾಗಿದೆ. ಹಳೆಯ ಪ್ರಪಂಚವು ಇನ್ನೇನು ಹೋಯಿತು. ಇದು ಸ್ಮಶಾನವಾಗಿದೆ. ಇದೇ ಪುನಃ ಸ್ವರ್ಗವಾಗುತ್ತದೆ. ಅಲ್ಲಿ ವಜ್ರ ರತ್ನಗಳ ಮಹಲುಗಳಿರುತ್ತದೆ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ. ಈಗೆಲ್ಲ ನಾನು ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರವು ಪುನರಾವರ್ತನೆಯಾಗುತ್ತದೆ. ಈಗ ತಂದೆಯು ಸ್ಮೃತಿ ತರಿಸಿದ್ದರಿಂದ ನಿಮಗೆ ಎಲ್ಲಾ ಸ್ಮೃತಿ ಬಂದಿದೆ. ಮೊದಲು ಬುದ್ಧಿಯಲ್ಲಿ ಏನೂ ಇರಲಿಲ್ಲ. ಯಾವಾಗ ಈ ಸ್ಮೃತಿಯ ನಶೆಯಲ್ಲಿರುತ್ತೀರೋ ಆಗ ಅನ್ಯರಿಗೂ ಆ ಖುಷಿಯಿಂದ ತಿಳಿಸುತ್ತೀರಿ. ಸ್ಮೃತಿಯಲ್ಲಿರುತ್ತಾ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕು. ಒಳ್ಳೆಯದು. ಸದಾ ಸ್ಮೃತಿಯ ನಶೆಯಲ್ಲಿರುವಂತಹ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ನಾಟಕದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದು ಸ್ಮೃತಿಯಲ್ಲಿಟ್ಟುಕೊಂಡು ಅನ್ಯರಿಗೂ ಸ್ಮೃತಿ ತರಿಸಬೇಕು. ಜ್ಞಾನದ ಅಂಜನವನ್ನು ಕೊಟ್ಟು ಅಜ್ಞಾನ ಅಂಧಕಾರವನ್ನು ದೂರ ಮಾಡಬೇಕು. 2. ಬ್ರಹ್ಮ ತಂದೆಯ ಸಮಾನ ಅರ್ಪಣೆಯಾಗುವುದರಲ್ಲಿ ಸಂಪೂರ್ಣ ಅನುಸರಿಸಬೇಕು. ಶರೀರ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ. ಆದ್ದರಿಂದ ಅದಕ್ಕಿಂತ ಮೊದಲೇ ಬದುಕಿದ್ದು ಸಾಯಬೇಕು. ಇದರಿಂದ ಅಂತಿಮ ಸಮಯದಲ್ಲಿ ಏನೂ ನೆನಪಾಗಬಾರದು. ವರದಾನ: ವಿಶೇಷತೆಯ ಸಂಸ್ಕಾರವನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡು ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂತಹ ಮರುಜೀವ ಭವ. ಸ್ವಭಾವ ಯಾವುದಿದೆ ಅದು ಸ್ವತಃವಾಗಿ ತನಗೆ ತಾನೇ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ. ಯೋಚಿಸುವುದಾಗಲಿ ಮಾಡಿಸುವುದಾಗಲಿ ಮಾಡುವುದಾಗಲಿ ಅಗತ್ಯವಿರುವುದಿಲ್ಲ. ಆದರೆ ಸ್ವತಃವಾಗಿ ಆಗಿಬಿಡುತ್ತದೆ. ಅದೇ ರೀತಿ ಮರುಜೀವ ಜನ್ಮಧಾರಿ ಬ್ರಾಹ್ಮಣರ ಸ್ವಭಾವವೇ ಆಗಿದೆ. ವಿಶೇಷ ಆತ್ಮಗಳ ವಿಶೇಷತೆಯದು.
ಈ ವಿಶೇಷತೆಯ ಸಂಸ್ಕಾರ ಸ್ವಾಭಾವಿಕ ಸ್ವಭಾವವಾಗಿ ಬಿಡಬೇಕು ಮತ್ತು ಪ್ರತಿಯೊಬ್ಬರ ಹೃದಯದಿಂದ ಹೊರಬರಲಿ, ಇದು ನನ್ನ ಸ್ವಭಾವವಾಗಿದೆ. ಸಾಧಾರಣತೆಯು ಹಳೆಯ ಸ್ವಭಾವವಾಗಿದೆ, ಈಗಿನದಲ್ಲ. ಏಕೆಂದರೆ ಹೊಸ ಜನ್ಮ ಪಡೆದಿರುವಿರಿ ಅಂದಾಗ ಹೊಸ ಜನ್ಮದ ಸ್ವಭಾವ ವಿಶೇಷತೆಯಾಗಿದೆ ಹೊರತು ಸಾಧಾರಣತೆಯಲ್ಲ. ಸ್ಲೋಗನ್: ಘನತೆ ಉಳ್ಳವರು ಯಾರೆಂದರೆ ಯಾರು ಸದಾ ಜ್ಞಾನರತ್ನಗಳ ಜೊತೆ ಆಡುತ್ತಿರುತ್ತಾರೆ ಹೊರತು ಕಲ್ಲುಗಳ ಜೊತೆ ಅಲ್ಲ. ಓಂ ಶಾಂತಿ.